ಅಧಿಕಾರಗಳನ್ನು ದೊರೆತನಗಳನ್ನು ಶಿಲುಬೆಯಲ್ಲಿ ಎಲಾಯುಧವನ್ನಾಗಿ ಮಾಡಿದರು ಎಂಬುದಾಗಿ ವಾಕ್ಯ ಹೇಳ್ತದೆ. ಆಮೆನ್. ನೀಗ ವಿಶ್ವಾಸಿ, ನೀಗ ವಿಶ್ವಾಸಿ, ನೀವು ನಂಬಬೇಕು. ಅಧಿಕಾರವನ್ನು ದೊರೆತನಗಳನ್ನು ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಸೈತಾನ ಸಕಲ ಬಲಗಳನ್ನು ಸುಳಿದು. ಇಲ್ಲಿ ನೀವು ಗಮನಿಸಬೇಕು, ಸೈತಾನ ಆವಾಗ ನೀವು ಮೋಸ ಮಾಡ್ತಾನೆ. ನೋಡ್ರಿ ನಿನಗೆ ಸೋಲಾಗಿದೆ, ನೋಡ್ರಿ ನೀನು ಮನೆ ಕಟ್ಟಲಿಲ್ಲ, ನಿನ್ನ ಮಗಳ ಮದುವೆ ಆಗಿಲ್ಲ, ಏನೊಂದು ಆಶೀರ್ವಾದವನ್ನು ನೋಡಿಲ್ಲ, ನಿನ್ಗೆ ಏನು ಒಳ್ಳೆ ಕಂಡಿಲ್ಲ, ಆಯುಧವನ್ನಾಗಿ ಮಾಡಿ, ನಿರಾಯುಧವನ್ನಾಗಿ ಮಾಡಿ ಜಯ ಜಯ ಶಿಲುಬೆಯ ಮೇಲೆ ನಮಗಾಗಿ ಅದು ಕೊಡಲ್ಪಟ್ಟಿದೆ. ಅಧಿಕಾರ ನಿಮಗೆ ಕೊಡಲ್ಪಟ್ಟಿದೆ. ನೀವು ಸೋತು ಹೋಗುವವರಲ್ಲ, ಅಳೋರಲ್ಲ, ದುಃಖ ಪಡುವವರಲ್ಲ. ನಿಮ್ಮ ದುಃಖವು ಯೇಸುವಿನ ನಾಮದಲ್ಲಿ ಸಂತೋಷವಾಗಿ ಮಾರ್ಪಡಲಿ. ಗಮನಿಸಿ, ಆಶೀರ್ವಾದ ಇಲ್ಲದಿರುವ ಕಾರ್ಯಗಳು, ನಿಮಗೆ ವಿರೋಧವಾಗಿ ಕೆಟ್ಟದಾದ ಜನ ಎದ್ದಿರಬಹುದು. ನೀವು ಒಂದು ಡೈರಿ ಎಲ್ಲ ಬರೆಯಿರಿ. ಈಗ 1 ಪೂರ್ವಕಾಲ 4ನೇ 10ನೇ ವಾಕ್ಯವನ್ನು ತಗೊಂಡ್ರೆ, ಈಗ ದೇವರು ನುಡಿ ಮಾತಾಡ್ರಿ. ಇದೆಲ್ಲ ಶ್ರಾವ್ಯ, ಇದೆಲ್ಲ ದೇವರೇ, ಇದೆಲ್ಲ ಶ್ರಾವ್ಯ. ನೀನನ್ನ ಆಶೀರ್ವದಿಸುವವರು, ನೀನನ್ನ ಆಶೀರ್ವದಿಸುವವರು, ನೀನನ್ನ ಕ್ರಿಸ್ತ ಯೇಸುವಿನಲ್ಲಿ ಸಕಲ ಉನ್ನತವಾದ ಕಾರ್ಯಗಳು, ಆತ್ಮಿಕವಾದ ಸಕಲ ಆಶೀರ್ವಾದಗಳು. ಎಫೆಸ 3:3, ನಾನು ಆಶೀರ್ವದಿಸಿದ್ದೀರಿ, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ನಾನು ಸಾಧಾರಣವಾದವನಲ್ಲ, ನಿಮ್ಮ ಕುಟುಂಬದ ಸಾಧಾರಣವಾದವಲ್ಲ, ನಿಮ್ಮ ಮಕ್ಕಳು ಸಾಧಾರಣವಾದವರಲ್ಲ, ನಿಮ್ಮ ಕನಸುಗಳು ಅದು ಸಾಧಾರಣವಾದವಲ್ಲ. ದೇವರು ಹೇಳ್ತಾರೆ, ವಾಕ್ಯ ಹೇಳ್ತಾರೆ, ಕರ್ತನು ಒಂದು ದೊಡ್ಡ ಉದ್ದೇಶಕ್ಕಾಗಿ ನಿಮ್ಮನ್ನು ಉಂಟು ಮಾಡಿದ್ದಾನೆ. ಆದಿಕಾಂಡ 5ನೇ ಅಧ್ಯಾಯ 1. ಆದಿಕಾಂಡ 5:1. ದೇವರು ಮನುಷ್ಯನ ಸೃಷ್ಟಿ ಮಾಡಿದ ದಿನಗಳಲ್ಲಿ ಸ್ವಲ್ಪ ಒಂದು 5 ನಿಮಿಷ ಸಮಯ ನಮಗೆ ಕೊಡ್ಬೇಕು. ನಾವು ಮಂಡ್ಯದಿಂದ ಬಂದಿದ್ವಿ, ಇದನ್ನು ಮಾತಾಡಕ್ಕಾಗಿಲ್ಲ ಅಂದ್ರೆ ನಮ್ಗೆ ಸಮಯ ಇಲ್ಲ ಅಂದ್ರೆ ಕಷ್ಟ ಆಗ್ತದೆ. ನಮಗಲ್ಲ, ನಿಮಗೆ ಸ್ವಲ್ಪ ವಾಕ್ಯ ಕೇಳಿ. ನೀವು ಬಲ ಹೊಂದುತ್ತಾ ಇದೆ, ನಿನ್ನೆ ಬಲ ಹೊಂದಿದ್ರಿ, ಇವತ್ತು ಬಲ ಹೊಂದಬೇಕು. ಏನು ಬೆಳ್ಳಿ ಬಂಗಾರ ಯಾವುದು ದೇವರಿಗೆ ಬೇಕಾಗಿಲ್ಲ, ನೀವು ಸಂತೋಷವಾಗಿರ್ಬೇಕು. ಯೆಶಾಯ 43ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳ್ತಾರೆ, ಈ ಜನರನ್ನು ನಾನು ನನಗಾಗಿ ಆರಿಸಿಕೊಂಡಿದ್ದೇನೆ, ಇವರು ನನ್ನ ಸ್ತುತಿ ಸ್ತೋತ್ರಗಳನ್ನ ಪ್ರಚಾರ ಪಡಿಸ್ತಾರೆ ಅಂತ ಹೇಳ್ತಾರೆ. ಯಾಕೆ ನಮ್ಮ ಸೃಷ್ಟಿ ಮಾಡಿದ್ವಿ? ದೇವರ ಸ್ತುತಿ ಸ್ತೋತ್ರಗಳನ್ನ ಪ್ರಚಾರ ಪಡಿಸುವುದಕ್ಕಾಗಿ ದೇವರು ನನ್ನ ಮಹಿಮೆಯಾಗಿ ಸೃಷ್ಟಿ ಮಾಡಿದ್ದಾರೆ. ನಾನು 8ನೇ ಕ್ಲಾಸ್ ಓದುವಾಗ ನನಗೆ ಲಿವರ್ ಅಲ್ಲಿ ಕಾಮಾಲೆ ರೋಗ ಬಂದು ಹೆಚ್ಚಾಗಿ ಬಾಧಿಸಲ್ಪಟ್ಟಿದೆ. 7 ಡಾಕ್ಟರ್ ನನ್ನ ಪರೀಕ್ಷೆ ಮಾಡಿ ಕೈ ಬಿಟ್ಟಿದ್ದೆ. 8ನೇ ಕ್ಲಾಸ್ ಓದುವಾಗಲೇ ನಾನು ಸಾಯಬೇಕಾದ ಮರಣಕರವಾದಂತ ರೋಗ ನನ್ನ ದೇಹದಲ್ಲಿ ಬಂದಿತ್ತು. ಯೇಸು ಕ್ರಿಸ್ತು ನನ್ನ ಗುಣಪಡಿಸಿ ನನ್ನ ಅದ್ಭುತವಾಗಿ ಓದಿಸಬೇಕು. ನನ್ನ 39ನೇ ವಯಸ್ಸು ನನಗೆ ಮುಗಿತಾ ಇದೆ. ಪುನಃ ಒಂದು ಮರಣಕರವಾದಂತ ರೋಗ ನನ್ನ ದೇಹಕ್ಕೆ. ನಾನು ಪುನಃ ದೇವರನ್ನ ನೋಡಿದೆ. ನೀನು ನನ್ನ ಪ್ರಾಂತ್ಯವನ್ನು ವಿಸ್ತರಿಸ್ತೀನಿ ಅಂತ ಹೇಳಿದ್ದೀಯಪ್ಪ. ಆ ಮರಣಕರವಾದಂತ ರೋಗದಿಂದ ಕರ್ತನನ್ನು ತಪ್ಪಿಸಿದನು. ಯಾಕೆ ಗೊತ್ತಾ? ವಾಕ್ಯ ಹೇಳ್ತದೆ, ಆತನ ಸ್ತೋತ್ರವನ್ನ ನಾನು ಪ್ರಚಾರ ಪಡಿಸುವುದಕ್ಕಾಗಿ ದೇವರನ್ನು ಆರಿಸಿಕೊಂಡಿದ್ದಾನೆ. ನೀವು ಕರ್ತನ ಸ್ತುತಿಸುವಂತ ಸ್ತುತಿಗಳಾಗಿದ್ದೀರಿ.
சுகத்தோட ஆரோக்கியத்தோட ஆயுச கொடுத்த வைப்பா. ಇನ್ನೂ ನಿಮಗೆ ಸುಖ ಬಲ ಆರೋಗ್ಯ ಜೀವ ಎಲ್ಲವನ್ನೂ ಕೊಟ್ಟು ನಿಮ್ಮನ್ನು ಇಡ್ತಾರೆ. ಗಮನಿಸಿ, ಲೆಫ್ಟ್ ಸೈಡ್ ಒಂದು ಚಿನ್ನ ವಲಿ வந்துட்டா ಎಡಭಾಗ ನಮಗೆ ಎದೆ ಭಾಗದಲ್ಲಿ ಸ್ವಲ್ಪ ನೋವು ಬಂದ್ರೆ ಚಿನ್ನ ಮಾತಾಡಬಾರ್ದು. ದೇವರ ವಾಕ್ಯ ಕೇಳುವಾಗ ಗಮನವಾಗಿ ಒಂದು ಚಿನ್ನ ಚೆಸ್ಟ್ ಪೇನ್ வந்துட்டா ಎದೆ ಎಡಭಾಗದಲ್ಲಿ ಸ್ವಲ್ಪ ಏನಾದ್ರು ನೋವು ಕಂಡುಬಿಟ್ರೆ சொல்லுவோம் ತಕ್ಷಣ ಸೈತಾನ ಕೊಡುವ ಆಲೋಚನೆ, ನಿನಗೆ ಹಾರ್ಟ್ ಅಟ್ಯಾಕ್ ಬಂದಿದೆ, ನೀನು ಸತ್ತೋಗ್ಬಿಡ್ತೀಯ ಅಂತ. ಈಗ ನೀನು ಅವ್ನು ನೋಡಿ ಹೇಳ್ಬೇಕು, ನನಗೆ ಹಾರ್ಟ್ ಅಟ್ಯಾಕ್ ಬಂದ್ರು ನೀನ್ ಎದುರಕ್ಕೆ ಹೋಗ್ಬೇಡ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸುವ ಕರ್ತರು ನನ್ನ ಸಂಗಡ ಇದ್ದಾನೆ. ಗಮನಿಸಿ, ನಿನ್ನ ಪ್ರಾಂತ್ಯವನ್ನ ವಿಸ್ತರಿಸುವವರೆಗೂ ಕರ್ತನು ನಿನ್ನನ್ನ ಈ ಭೂಮಿಯಿಂದ ತೆಗೆಯಲ್ಲ. பிள்ளைகளை காண்கிற வரைக்கும் 126 சங்கீதம் 5 வசனம் உன் பிள்ளைகளை காண்கிற வரைக்கும் உனக்கு மரணம் கிடையாது. 126ನೇ ಕೀರ್ತನೆ 5ನೇ ವಾಕ್ಯ, ನಿನ್ನ ಮಕ್ಕಳ ಕಾಣುವ ಭಾಗ್ಯ ನಿನಗೆ ಕೊಡುವವರೆಗೂ ಕರ್ತನು ನಿನ್ನ ಭೂಮಿಯಿಂದ ತೆಗೆಯಲ್ಲ. ಒಂದು ಅಜ್ಜಿ ಬಂದಿದ್ರು, ಪ್ರಾರ್ಥನೆಗೆ ಚೆನ್ನಾಗಿ ಪ್ರಾರ್ಥನೆ ಭಾಗವಹಿಸಿದ್ರು. ಒಂದಿನ ಜನ ಎಲ್ಲ ಕೂಡ ಅಜ್ಜಿನ ಕರೆದು ರಕ್ಷಣೆ ಹೊಂದದಿರುವ ಜನ, ನೀನ್ ವಯಸ್ಸಾಗಿ ಮುದುಕಿ, ನಿನಗೇನು ಬುದ್ಧಿ ಇಲ್ವಾ, ಇವತ್ತು ನಾಳೆ ಸಾಯಕಿದೆಯಾ ನೀನು, ನೀನೇನಾದ್ರೂ ಚರ್ಚ್ಗೆ ಹೋಗ್ತಾ ಇದೆ ಸತ್ತೋಗ್ಬಿಟ್ರೆ ನೀನು ಅನಾಥ ಹೆಣ ಆಯ್ತೀಯ, ನಾವ್ ತಾನೇ ಬಂದು ಎತ್ಬೇಕು. ಅವರಿಗೂ ಸಭೆಗೆ ಚೆನ್ನಾಗಿ ಬಂದವರು ಆಗ ನನ್ನ ಹತ್ರ ಬಂದು ಒಂದು ಕೇಳಿದ್ರು, ಅಮ್ಮ ನಿನ್ನ ಹತ್ರ ಒಂದು ಪ್ರಶ್ನೆ ಮಾಡ್ಬೇಕು ಅಂತ. ಕೇಳಿ ಅಜ್ಜಿ ಅಂತ ಹೇಳಿದೆ ನಾನು. ಅವ್ರು ಹೇಳಿದ್ರು, ನಾನು ಸತ್ರೆ ನಿನಗೆ ಸಮಾಧಿ ಇಲ್ಲ, ನಿನ್ನ ಸಭೆ ಇಲ್ಲ, ಎಲ್ಲೋಗಿ ನನ್ನ ಗೊತ್ತಾಗ್ತಿಲ್ಲ. ನಾನು ನಿನ್ಗೆ ಸರಿಯಾಗಿ ಒಂದು ಪ್ರಶ್ನೆ ಮಾಡಿದ್ರು. ನಾನು ಹೇಳಿದೆ, ಅಮ್ಮ ಅಜ್ಜಿ 3 ದಿನ ಕಳೆದು ನನ್ನ ಹತ್ರ ಬಾ, ನೀನ್ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅಜ್ಜಿಗೆ ಏನು ಉತ್ತರ ಆನ್ಸರ್ ಬೇಕು, ಉತ್ತರ ಬೇಕು, ಏನ್ ಬೇಕು ಅಜ್ಜಿಗೆ, ಏನಂತ ಕೇಳಿದ್ರು ಅಜ್ಜಿ, ಯಾವುದನ್ನ ಬಯಸ್ತಾರೆ ಜನ, ಸಮಾಧಿಯನ್ನು ಬಯಸ್ತಾರೆ. ನಾವು ಸಮಾಧಿನ ಬಯಸಲ್ಲ, ಮರಣವನ್ನ ಜಯಿಸಿದಂತ ಯೇಸು ಕ್ರಿಸ್ತನನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ. 3 ದಿನ ಉಪವಾಸ ಮಾಡಿದ್ದೇವೆ. ದೇವರ ಹತ್ರ ಕೇಳಿದೆ, ನನಗೆ ಸಭೆ ಇಲ್ಲ, ಸಮಾಧಿ ಇಲ್ಲ, ಏನಿಲ್ಲ. ಈ ಅಜ್ಜಿಗೆ ನಾನು ಉತ್ತರ ಕೊಡ್ಬೇಕಪ್ಪ. 3 ದಿನ ಉಪವಾಸ ಮಾಡಿದೆ. 3ನೇ ದಿನ ಪವಿತ್ರ ಆತ್ಮನ ಬಂದರು. ಏನಪ್ಪ ನಿನ್ನ ಉಪವಾಸ? ನನಗಾಗಿ ಉಪವಾಸ ಇಲ್ಲ, ಸಭೆಗಾಗಿಲ್ಲ ಸ್ವಾಮಿ. 79 ವರ್ಷದ ಮುದುಕಿ ಅಜ್ಜಿಗೆ ಈ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು. ಈಗ ದೇವರ ಆತ್ಮನೆ ಹೇಳಿದ್ರು, ಈಗ ಹೋಗಿ ಉತ್ತರ ಹೇಳು ಅಜ್ಜಿಗೆ, ನಿನಗೆ ಒಂದು ಸಮಾಧಿ ಸಿಗೋವರೆಗೂ ನಿನಗೆ ಮರಣ ಇಲ್ಲ ಅಂತ ಹೇಳು. ಸಂತೋಷமா ಕೈ ತರಲಿ, ದುಃಖமா ஒரு 10 டம்ளர் ஹார்லிக்ஸ் பூஸ்ட் கொடுத்த மாதிரி இப்ப காலர் அடிச்சு. ಈಗ ಹೆಚ್ಚಾಗಿ ಬೂಸ್ಟ್ ಹಾರ್ಲಿಕ್ಸ್ 10 ಟಮ್ಲರ್ ಕೊಡದಾಗೆ ಕಾಲರ್ಲೆ ಒಂದು ಕ್ವೆಶ್ಚನ್ ಕೇಳಲ್ಲ ರೆಡಿ ಆಗಿದೆ ಆನ್ಸರ್. ಈಗ ಯಾರು ಪ್ರಶ್ನೆ ಕೇಳಿದ್ರು ನನ್ನ ಹತ್ರ ಆನ್ಸರ್ ರೆಡಿ ಇದೆ. ಈಗ ಅಜ್ಜಿ ಬಂದ್ರು, ತಮ್ಮ 3 ದಿನ ಬಿಟ್ಟು ಬರಕ್ಕೆ ಹೇಳಿದೆ, ನಿನ್ನ ಸಮಾಧಿ ಇಲ್ಲ, ನಾವು ಸತ್ರೆ ಅನಾಥ ಹೆಣವಾಗಿ ರೋಡಲ್ಲಿ ಇರಬೇಕು, ಎಲ್ಲ ನನ್ನ ಬಂಧು ಬಳಗದವರೆಲ್ಲ ಹೇಳ್ಬಿಟ್ರು, ನೀನ್ ಚರ್ಚ್ಗೆ ಹೋಗ್ತಾ ಇದ್ರೆ ನಿನ್ನ ಹತ್ರನೇ ಬರೋದಿಲ್ಲ ನಾವು. ನಾನು ಹೇಳಿದೆ, ನೀವು ಸತ್ತ ಮೇಲೆ ಯಾರು ನಿನ್ನ ಮುಂದೆ ಬಂದು ಅಳ್ತಾರ ನಗ್ತಾರ ಅಂತ ನಿನಗದು ಗೊತ್ತಿರಲ್ಲ. ಆದ್ರೆ ಯೇಸುವನ್ನು ನಂಬಿ ಬಂದಿದೀಯ, ನಿನಗೊಂದು ಅದ್ಭುತ. ನಿನಗೆ ಸಮಾಧಿ ಬೇಕಾ, ನಿನಗೆ ಪ್ರಾಣ ಬೇಕಾ, ಜೀವ, ನಾನಿನ್ನು ಸ್ವಲ್ಪ ದಿನ ಬದುಕಬೇಕು. ಆಗ ನಾನು ಹೇಳಿದೆ, ನನಗೆ ದೇವರು ಸಮಾಧಿಯನ್ನು ಕೊಡೋರು, ಸಮಾಧಿ ಜಾಗ. ಮಂಡ್ಯದಲ್ಲಿ ಯಾವ ಪಾಸ್ಟರ್ಗೂ ಕೂಡ ಸಮಾಧಿ ಅಂತ ಇಲ್ಲ ಜಾಗ.
சர்ச் கல்லறை கிடையாது. ಮಂಡ್ಯದಲ್ಲಿರುವಂತ ಸಭೆಗಳಿಗೆ ಜಾಗ ಇಲ್ಲ ಸಮಾಧಿ ಮಾಡೋದಕ್ಕೆ. அந்த நெருக்கடியில இந்த क्वेश्चन ಅಂತ ಒಂದು ಇಕ್ಕಟ್ಟಾದಂತ ಸ್ಥಿತಿಯಲ್ಲಿ ಪ್ರಶ್ನೆ. ಆಗ ನಾನು ಹೇಳಿದೆ, மரணத்தை தள்ளி போட்டுக்கிறார். ದೇವರು ಮರಣವನ್ನೇ ತಳ್ಳ ಹಾಕಿದ್ದಾರೆ. 7 ವರ್ಷ 10 ವರ್ಷ வாழ போறீங்க. ಇನ್ನೂ 10 ವರ್ಷ ನೀವು ಬದುಕ್ತೀರಾ? மரணத்தை பத்தி பேசாதீங்க. ಸಾವು ಬಗ್ಗೆ ಮಾತಾಡಬೇಡ್ರಿ. பேசற கூட சிந்திக்காதீங்க. ಯಾರು ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ಯಾಕೆಂದ್ರೆ ದೇವರು ನಿಮ್ಮ ಆಯುಸ್ಸನ್ನು ಹೆಚ್ಚಿದ್ದಾರೆ. ಮಂಡ್ಯದಲ್ಲಿರೋ ಪಾಸ್ಟರ್ಗಳಿಗೆ ಕಲ್ಲறை ಕೊಡುತ್ತಿರೋ ವರೆಗೂ ಮರಣ கிடையாதுன்னு ಕರ್ತರ್ சொல்லிட்டார். ಮಂಡ್ಯದಲ್ಲಿರುವಂತ ಪಾಸ್ಟರ್ಸ್ಗಳಿಗೆ ಸಮಾಧಿಗೆ ಜಾಗ ಕೊಡುವವರೆಗೂ ನಿನಗೆ ಮರಣ ಇಲ್ಲ ಅಂತ ದೇವರು ಹೇಳಿದ್ರು. ನನಗೆ ಬಹಳ ಸಂತೋಷ, ಅಜ್ಜಿಗೂ ಸಂತೋಷ. ಅಜ್ಜಿ ಯಾರೆಲ್ಲ ಪ್ರಶ್ನೆ ಮಾಡಿದ್ರು, ಏಸು ನನಗೆ ಆಯುಸ್ಸನ್ನೇ ಎಕ್ಸ್ಟೆಂಡ್ ಮಾಡ್ಬಿಟ್ರು. ಹೋಗು, 7 ವರ್ಷ 10 ವರ್ಷ ಭೂಮಿಯಲ್ಲಿ ಬದುಕೋದಕ್ಕೆ ದೇವರು ನನಗೆ ಆರೋಗ್ಯ ಜೀವ ಕೊಡ್ತಾರೆ. 5.5 ವರ್ಷ ಆಯ್ತು. ಮಂಡ್ಯದಲ್ಲೆಲ್ಲ ಹೋರಾಟ ಮಾಡಿ 3 ಎಕರೆ ಎಡತೆ ಏರಿಯಾ ಕರ್ತರ್ ಸಮಾಧಿ ಕೊಡ್ತಿದ್ದಾರೆ. 3.5 ಎಕರೆ ಜಾಗವನ್ನ, ಆ ಕೆರೆ ಇದ್ದಂತ ಜಾಗವನ್ನ ಮುಚ್ಚಿ ಸಮಾಧಿಗೆ ಅಂತ ಜಾಗ ಕೊಟ್ಬಿಟ್ರು ಸರ್ಕಾರ. ನನಗೆ ಭಯ ಬಂದ್ಬಿಡ್ತು ಈಗ. ಯಾಕೆಂದ್ರೆ ಈವರೆಗೂ ನನ್ನ ಸಭೆಯಲ್ಲಿ ಯಾವ ಸಾವಿಲ್ಲ. ಈಗ ದೇವರ ಹತ್ರ ಹೇಳಿದೆ, ದೇವರೇ ಇವರೆಲ್ಲ ಪ್ರಾಂತ್ಯಗಳು ವಿಸ್ತಾರವಾಗಲಿ ಸ್ವಾಮಿ, ಪ್ರಾಂತ್ಯವನ್ನು ವಿಸ್ತರಿಸಿ, ಇವರ ಕುಟುಂಬದ ಪ್ರಾಂತ್ಯವನ್ನು ವಿಸ್ತಾರ ಮಾಡು. ಪ್ರಿಯರೇ, ಕರ್ತನು ಹೇಳಿದ ಹಾಗೆ ಅಮ್ಮನಿಗೆ ಆಯುಸ್ಸು ಕಾಲವನ್ನು ದೇವರು ಹೆಚ್ಚಿಸಿದ. ಸಮಾಧಿಗಿಂತ ಆಯುಸ್ಸು ಮುಖ್ಯ. ಈ ಲೋಕಕ್ಕಿಂತ ಯೇಸು ಕ್ರಿಸ್ತನ ವಾಕ್ಯ ಬಹಳ ಮುಖ್ಯ. ಮತ್ತಾಯ 4:4, ಲೂಕ 4:4 ಮನುಷ್ಯನು ರೊಟ್ಟಿ ತಿನ್ನುವಂತ ಆಹಾರದಿಂದ ಮಾತ್ರವೇ ಅಲ್ಲ, ನಾವು ತಿನ್ನುವಂತ ಆಹಾರದಲ್ಲಿ ಅಲ್ಲ, ಮನುಷ್ಯನು ಬದುಕುವುದು, ಅವನು ಜೀವಿಸುವಂತದ್ದು ದೇವರ ಬಾಯಿಂದ ಹೊರಬರುವ ಒಂದೊಂದು ಮಾತಿನಿಂದಲೂ ಅವನು ಬದುಕ್ತಾನೆ. ಒಂದೊಂದು ಮಾತಿನಿಂದ ಬದುಕ್ತಾನೆ. ಯೇಸು ಕ್ರಿಸ್ತನ ಬಾಯಿಂದ ಬರುವಂತ ಒಂದೊಂದು ಮಾತು ಜೀವ, ಆರೋಗ್ಯ, ಆಯುಸ್ಸು, ಜೀವ, ಆರೋಗ್ಯ, ಆಯುಸ್ಸನ್ನ ದೇವರನ್ನು ಕೊಡ್ತಾರೆ. ಅದನ್ನೇ ಯೇಸು ಸ್ವಾಮಿ ಹೇಳ್ತಾರೆ. ಸೈತಾನ್ ಬಡಿತಾರೆ, ಸೈತಾನ್ ರೊಟ್ಟಿ ಆಹಾರದಲ್ಲ, ಊಟದಲ್ಲಿ ಇಲ್ಲ, ಬಿರಿಯಾನಿ ಅಲ್ಲ, ದೇವರ ಮಾತಿನಿಂದ, ದೇವರ ಮಾತಿನಿಂದ, ದೇವರ ವಾಕ್ಯದಿಂದ ಯೇಸು ಕ್ರಿಸ್ತನು ತನ್ನ ವಾಕ್ಯವನ್ನು ಕಳುಹಿಸಿ ಸಮುದ್ರವನ್ನು, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಜಲರಾಶಿಗಳು, ಮರ ಎಲ್ಲವನ್ನು ಸೃಷ್ಟಿ ಮಾಡಿದವನು. ಅದರಲ್ಲಿ ದೇವರಿಗೆ ತೃಪ್ತಿ ಕಾಣಲಿಲ್ಲ. ಯಾವುದರಲ್ಲಿ ತೃಪ್ತಿ ಆಯ್ತು ಗೊತ್ತಾ? ತನ್ನ ರೂಪವಾಗಿ ತನ್ನ ಹಾಗೆ ಒಬ್ಬ ಮನುಷ್ಯನ ಸೃಷ್ಟಿ ಮಾಡಿದ್ರಲ್ಲ, ಅದರಲ್ಲಿ ದೇವರಿಗೆ ಬಹಳ ಸಂತೋಷ. ಯೇಸು ಸ್ವಾಮಿ ಬಹಳ ಸಂತೋಷ, ಒಳ್ಳೆ ಊಟ ಮಾಡಿದ. ಯಾಕೆ ನನ್ನ ಹಾಗೆ ಇನ್ನೊಬ್ಬರನ್ನು ನಾನು ಸೃಷ್ಟಿ ಮಾಡಿದೆ. ನೀವು ಕರ್ತನ ಪ್ರತಿಬಿಂಬ ರೂಪವಾಗಿದ್ದೀರಿ. ನೀವು ಒಬ್ಬೊಬ್ಬರು ಕರ್ತನ ಹಾಗೆ ಇದ್ದೀರಿ. ನೀವು ರೋಗ ಬಂದ್ರೆ ಸಂತೋಷ ಪಡಬೇಕು. ಈ ರೋಗದಿಂದ ಕರ್ತ ನನಗೆ ಸುಖ ಗುಣಪಡಿಸ್ತಾನೆ. ಅದಕ್ಕಾಗಿ ಆದಿಕಾಂಡ 5:2 ವಾಕ್ಯ ಹೇಳ್ತಿದೆ, ಅವನನ್ನು ಆಶೀರ್ವದಿಸಿದರು ಎಂಬುದಾಗಿ ವಾಕ್ಯ ಹೇಳ್ತಿದೆ. ಅದರ 2ನೇ ವಾಕ್ಯದಲ್ಲಿ ನೋಡಿ, 2ನೇ ಅಧ್ಯಾಯದಲ್ಲಿ ನೋಡಿ, ಆದಿಕಾಂಡ 2ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಹೇಳ್ತಿದೆ, தேவனாய் கர்த்தர் ஆதாமுக்கு அயர்ந்த நித்திரை வரப்பண்ணினார். ದೇವರಾದ ಕರ್ತನು ಅದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಆತನು ನಿದ್ರೆ ಮಾಡುತ್ತಾ ಇದ್ದನು. ಆತನ ಪಕ್ಕ ಎಲುಬಿನಲ್ಲಿ ಒಂದನ್ನು ತೆಗೆದು சதையினால் அடிக்கிறார். ಅದನ್ನು ಮಾಂಸಖಂಡದಿಂದ ಮುಚ್ಚುತ್ತಾನೆ. ಈಗ ಆದಾಮನ ಅನ್ನುವಂತ ಸ್ಥಳದಲ್ಲಿ ಪವಿತ್ ಕುಮಾರ, ಎಲುಬು ಅನ್ನುವಂತ ಸ್ಥಳದಲ್ಲಿ ಎಸ್ತರಳು ಬರ್ತಾರೆ. ಹೇಗೆ ದೇವರು ಸೃಷ್ಟಿ ಮಾಡ್ತಾರೆ ನೋಡ್ರಿ.
இப்ப கணவன் மனைவி போகும்போது எப்படி போவாங்க? ಗಂಡ ಹೆಂಡತಿ ಹೋಗುವಾಗ ಹೇಗೆ ಹೋಗ್ತಾರೆ? கல்யாணம் பண்ண புதுசுல எப்படி போவாங்க? ಮದುವೆ ಆದ ಹೊಸದ್ರಲ್ಲಿ ಹೇಗೆ ಹೋಗ್ತಾರೆ? நீங்களாம் பார்த்துக்க மாட்டீங்க. ನೋಡಿಲ್ವಾ? மதுரை கூட ಹೋಗಿಲ್ಲ. எப்படி போவாங்க? ಹೇಗೆ ಹೋಗ್ತಾರೆ? இப்படி போவாங்க. ಈಗ ಹೋಗ್ತಾರೆ. இல்லைன்னா ಕೈ பிடிச்சுவாங்க. ಇಲ್ಲ ಅಂದ್ರೆ ಕೈ ಹಿಡ್ಕೊಂಡು ಹೋಗ್ತಾರೆ. 6 மாசம் வரைக்கும். ಒಂದು 6 ತಿಂಗಳವರೆಗೂ. 6 மாசம் ஆன பிறகு 6 ತಿಂಗಳಾದ್ಮೇಲೆ எப்படி போவாங்க?